ನಾನು ನಿಮ್ಗೆ ಹೇಳ್ದಂಗೆ ಇವಾಗ ಟೆಂಪಲ್ಗೆ ಬಂದಿದ್ದೀವಿ. ನೆಕ್ಸ್ಟ್ GRS ಪಾರ್ಕಿಗೆ ಹೋಗ್ತೀನಿ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಫಸ್ಟ್ ವಿಸಿಟ್ ಟೆಂಪಲ್. ಫಸ್ಟ್ ವಿಸಿಟ್. ಹಲೋ ಗೈಸ್, ಹಲೋ ಗೈಸ್, ಹಲೋ ವಾಶ್ರೂಮ್ ಬ್ರೇಕ್ ಗೈಸ್. ನಾನೇನು ಹೇಳೋದೇ ಬೇಡ ರೀ, ಅವನೇ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇದೆ, ಏನು ವೀಡಿಯೋ ಎಡಿಟಿಂಗ್ ಏನೂ ಮಾಡಿರಲಿಲ್ಲ. ಹಾಗಾಗಿ ಯಾವುದೇ ರೀತಿ ವೀಡಿಯೋ ಹಾಕೋಕ್ಕಾಗಿಲ್ಲ, ಸಾರಿ. ತುಂಬ ದಿನ ಆಗಿತ್ತು ಮಕ್ಕಳು ರಜಾ ಕೊಟ್ಟು. ಆಗಲೇ ಆಲ್ಮೋಸ್ಟ್ ಇನ್ನೇನು ಸ್ಕೂಲೇ ಸ್ಟಾರ್ಟ್ ಆಗ್ತಾ ಬಂತು. ಹಾಗಾಗಿ ಎಲ್ಲಾನ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಿರಲಿಲ್ಲ. ಲಾಸ್ಟಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ವಿ, GRSಗೆ ಹೋಗೋಣ ಅಂತ. ಮಕ್ಕಳು ಖುಷಿ ಪಡ್ತಾರೆ. ಒನ್ ಡೇ ಟ್ರಿಪ್ ಆದರೂ ತುಂಬ ಮಸ್ತಾಗಿ ಮಜಾ ಮಾಡಿದ್ವಿ. ಆ ಒಂದು ಮೂಮೆಂಟ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಕೊನೆ ತನಕ ವೀಡಿಯೋನ ನೋಡಿ. ಅರ್ಲಿ ಮಾರ್ನಿಂಗೆ ಬಿಟ್ವಲ್ಲ, ಸೊ ಹಾಗಾಗಿ ಲೈಟಾಗಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ರಾನ್ವಿ ಬಿಸಿ ಬಿಸಿ ಶುಗರ್ ಜಾಸ್ತಿ ಇದೆ ಕಮ್ಮಿ ಇದೆಯಾ? ಎಂಜಾಯ್ ಮಾಡಕ್ಕೆ ಹೋಗ್ತಿದೀವಿ ಗೈಸ್. ಈ ವಿಡಿಯೋ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಏನು ಗೊತ್ತಾ, ನಮ್ಮ ಹುಡುಗ ಇವಾಗ ಮಾತಾಡ್ದಾಗ ಗೊತ್ತಾ, ಅವನೆಷ್ಟು ಸಾಮಾನ್ಯ ಅಂತ. ತುಂಬ ನಾಟಿ ಬಾಯಿ. ಮಕ್ಕಳೆಲ್ಲ ತುಂಬ ಎಕ್ಸೈಟ್ಮೆಂಟ್ ಆಗಿದ್ರು. ಇನ್ನೇನು ಹತ್ತತ್ರ ಮೈಸೂರು ರೀಚ್ ಆದ್ವಿ. ಚಿನ್ನು ಏನಪ್ಪ ಅದು? ಏನೇ ಅದು ಯಾವ ಕಲರ್ ಚಿನ್ನು? ಹಲೋ ಗೈಸ್, ಹಲೋ ಗೈಸ್, ಹಲೋ ವಾಶ್ರೂಮ್ ಬ್ರೇಕ್ ಗೈಸ್. ವಾಶ್ರೂಮ್ಗೆ ಗೈಸ್. ನಾನೇನು ಹೇಳೋದೇ ಬೇಡ ರೀ, ಅವನೇ ಹತ್ತುತ್ತೀನಿ. ನಮ್ಮ ಹುಡುಗನ ಎನರ್ಜಿ ಹೀಗೆ ಇರುತ್ತಾ ಇರಲ್ವಾ ಅಂತ ಕೊನೆ ಗಂಟ ವೀಡಿಯೋ ನೋಡಿ. ತುಂಬ ಕಾಮಿಡಿ ಆಗಿತ್ತು. ನಾನು ನಿಮ್ಗೆ ಹೇಳ್ದಂಗೆ ಇವಾಗ ಟೆಂಪಲ್ಗೆ ಬಂದಿದ್ದೀವಿ. ನೆಕ್ಸ್ಟ್ GRS ಪಾರ್ಕಿಗೆ ಹೋಗ್ತೀನಿ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಫಸ್ಟ್ ವಿಸಿಟ್ ಟೆಂಪಲ್. ಫಸ್ಟ್ ವಿಸಿಟ್ ಟೆಂಪಲ್, ನೆಕ್ಸ್ಟ್ GRS ಪಾರ್ಕ್. ನಾನು ನಿಮ್ಗೆ ಹೇಳ್ತೀನಿ ಟೆಂಪಲ್ ಹೆಂಗಿತ್ತು ಅಂತ. ಇವಾಗ ನೋಡಿ ಇಲ್ಲಿ ಟೆಂಪಲ್ ಎಷ್ಟು ದೊಡ್ಡದಿದೆ ಅಂತ. ನೆಕ್ಸ್ಟ್ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಒಳಗೆ ವಿಡಿಯೋ ಮಾಡೋಣ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ. ಪೂಜೆ ಎಲ್ಲ ಆದಮೇಲೆ ಬಂದು ಊಟ ಪ್ರಸಾದ ಸ್ವೀಕರಿಸೋಣ ಅಂತ ಹಾಲ್ಗೆ ಹೋದ್ವಿ. ದೇವ್ರ ಪ್ರಸಾದ ತುಂಬ ಚೆನ್ನಾಗಿ ಮಾಡಿದರು. ಪ್ರಸಾದ ಸ್ವೀಕರಿಸಿ ನೆಕ್ಸ್ಟ್ ನಾವು GRSಗೆ ಹೋಗೋಣ ಅಂದ್ಕೊಂಡು, ನೆಕ್ಸ್ಟ್ ಪ್ಲ್ಯಾನ್ GRSಗೆ ಹೋಗೋದಿತ್ತು. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನೆಕ್ಸ್ಟು ಹೊರಡ್ತಾ ಇದ್ದೀವಿ. ಕೈ ತಿನ್ಬಾರ್ದು. ಟೆಂಪಲ್ ಅಂತೂ ಸೂಪರ್. ಇನ್ನ GRS ವಾಟರ್ ಪಾರ್ಕ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ ಗೈಸ್. ಇಮ್ಯಾಜಿನ್ ಮಾಡ್ಕೊಂಡಂಗೆ ಅಲ್ಟಿಮೇಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದು ಕೂಡ ನನ್ನ ಹತ್ರ ಹೊಸ ಸ್ವಿಮ್ಮಿಂಗ್ ಡ್ರೆಸ್ ಅಮ್ಮ ಕಟ್ಸಿದೆ. ಆಮೇಲೆ ಟ್ಯೂಬ್ ಕಟ್ಸಿದೆ. ಮತ್ತೆ ಹ್ಯಾಂಡ್
ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ನಾನಂತೂ ಕಾಯ್ತಾ ಇದ್ದೀನಿ. ನಾನು ಕಾಯ್ತಾ ನೋಡೋಣ ಮೊದಲು. ದೇವರು ದಿಂಡ್ರು ಯಾರು ಬೇಡ, ಗೋವಾ ಬೇಕು. ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೆ ಚೆನ್ನಾಗಿದೆ ಅಂದ್ರೆ ಸರ್. ನಾವು ಇವಾಗ ಫೈನಲಿ ರೀಚ್ ಆಗಿದ್ದೀವಿ. ಹೆಂಗಿದೆ ಅಂತ ಬನ್ನಿ, just follow me. ಮೊದಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದ ಮೇಡಮ್? ಹೇ ಸಾಮಾನ್ಯ ನೋಡಿ, ಫಸ್ಟ್ ನಾವು ಡ್ರೈ ಗೇಮ್ ಮಾಡ್ತೀವಿ, ಡ್ರೈ ರೈಸ್. ಗೈಸ್ ಇವಾಗ ಫಸ್ಟ್ ನಾವು ಡ್ರೈ ಗೇಮ್ಸ್ ಆಡ್ತೀವಿ ನೋಡಿ. ಫಸ್ಟ್ ಡ್ರೈ ರೈಡ್ಸ್ ಆಡ್ತೀವಿ, ಆಮೇಲೆ ವಾಟರ್ ರೈಡ್ಸ್ ಆಡ್ತೀವಿ. ನಾನು ನಿಮಗೆ ಪಕ್ಕ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ, ಬನ್ನಿ. ರೆಡಿ ಆಗಿದ್ದೀವಿ. ಅವ್ರ ಬಾಗಿಲು ತೆಗೆದ ತಕ್ಷಣ ಒಳಗೆ ನುಗ್ಗೋದು. ಇವಾಗ ಒಳಗೆ ಹೋಗ್ತಿದ್ದೀವಿ. ಫೈನಲಿ ಹೆಂಗಿದೆ ನಿಮ್ಗೆ ಹೇಳ್ತೀನಿ, ಬನ್ನಿ. ಸಾಮಾನ್ಯ ಹೇಗಿತ್ತು? And it was super awesome. Please you should try it. Awesome, but ಹಾ, small mistake. ವಾಟ್? ರ್ಯಾಶಸ್ ತುಂಬಾ ಚಳಿ ಆಗ್ಬಿಡ್ತು. ಚಿನ್ನು, ದಾನ್ವಿ, ಸ್ವಿಮ್ಮಿಂಗ್ ಪೂಲ್ ಹೋಗಿ ಡಿಪ್ ಆಗ್ಬಿಟ್ರೆ ಸಖತ್ತಾಗಿ ಫುಲ್ ಕೂಲ್ ಆಗ್ಬಿಡ್ತೀವಿ. ಓಕೆ. Guys, ಕೊನೆಗೂ ನಾವು JR ಪಾರ್ಕ್ ಎಂಟ್ರಿ ಆಗಿದ್ವಿ. ನೋಡಿ ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್. ವಾವ್! ಆಂಟಿ ಫೋನ್ ಕೆಳಗೆ ಹಾಕಿ ನೋಡಿ. ನೀವು ನೋಡ್ತಿದ್ದೀರಾ ಸ್ವಿಮ್ಮಿಂಗ್ ಪೂಲ್? ಇದನ್ನು ನಾನು ನಿಮಗೆ ಹೇಳ್ತಿದ್ದೀನಿ, GRS ಅಂತೂ ತುಂಬಾ ಚೆನ್ನಾಗಿದೆ. ಬಂದು ನೀವು ತಪ್ಪದೆ ವಿಸಿಟ್ ಮಾಡಿ. ಪ್ಲೀಸ್ ಬರ್ಬೇಕು ಅಂತ ನನ್ನ ಆಸೆ. ನೀವು ಬಂದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಓಕೆ, ಎಂಜಾಯ್. ಅಲ್ಲೋಗು ಮಗನೆ, ಹಂಗೆ ಸ್ವಿಮ್ ಮಾಡು. ಕಾಲೆತ್ತು ಮಾಡು. ಒನ್ ಡೇ ಆಗಿದ್ರು ತುಂಬ ಮಸ್ತಾಗಿ ಮಜಾ ಮಾಡಿದ್ವಿ. ಲಾಸ್ಟಲ್ಲಿ ವೀಡಿಯೋ ಮಾಡಿಕೊಂಡೆ ನನ್ನ ಹಸ್ಬೆಂಡ್ ಫೋನಿಂದ. ಆ್ಯಕ್ಚುಲಿ ನನ್ನ ಫೋನ್ನ ಲಾಕರಲ್ಲೇ ಇಟ್ಟೋಗಿದೆ, ವೀಡಿಯೋ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ.
ಬಟ್ ಮಜಾ ಮಾತ್ರ ಮಸ್ತಾಗಿ ಮಾಡಿದ್ವಿ. ಫಸ್ಟ್ ಟೈಮ್ ನಾವು GRSಗೆ ಬಂದಿದ್ದು, ಅಷ್ಟು ಐಡಿಯಾ ಎಲ್ಲ ಇರಲಿಲ್ಲ ನಮಗೆ GRS ಬಗ್ಗೆ. ಬಟ್ ತುಂಬ ಗೇಮ್ಸ್ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಪ್ಲ್ಯಾನ್ ಮಾಡ್ಕೊಂಬಂದು ಇವಾಗ ಅಟ್ಲೀಸ್ಟ್ ಅರ್ಥ ಆಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ತುಂಬ ಗೇಮ್ಸ್ ಎಲ್ಲ ಆಡ್ಬೋದು ಒಂದು ಐಡಿಯಾ ಸಿಕ್ಕಿದೆ. ಮತ್ತು ಅಲ್ಲಿರೋ ಸ್ಟಾಫ್ಗಳು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲೂ ಏನು ಬೇಜಾರಾಗಲಿಲ್ಲ. ಲಾಸ್ಟಲ್ಲಿ ನಂಗೆ ಮನ್ಸು ತಡಿಲಿಲ್ಲ, ಒಬ್ಬರು ಸ್ಟಾಫ್ ನಂಗೆ ಕೈಗೆ ಸಿಕ್ಕಿದ್ರು. ಅವ್ರಿಗೆ ಹೇಳಿದೆ ತುಂಬ ನಿಮ್ಮಲ್ಲಿ ಎಲ್ಲ ಸ್ಟಾಫ್ಗಳು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ, ತುಂಬ ಇಷ್ಟ ಆಯಿತು ಅಂತ. ಬಟ್ ಅವರು ಒಂದು ಮಾತು ಹೇಳಿದ್ರು, ತುಂಬ ಹಾರ್ಟಿಗೆ ಟಚ್ ಆಯಿತು. ಮ್ಯಾನೇಜ್ಮೆಂಟಲ್ಲಿ ಮೀಟಿಂಗಲ್ಲಿ ಹೇಳ್ತಾರಂತ ಅವ್ರಿಗೆ, ಇಲ್ಲಿ ಬರೋವಂಥ ಪ್ರತಿಯೊಬ್ಬೊಬ್ರು ನೀವು ಚೆನ್ನಾಗಿ ನೋಡಿ ಕಳಿಸ್ಬೇಕು, ಚೆನ್ನಾಗಿ ಗೈಡ್ ಮಾಡಬೇಕು. ನೀವು ಅವರಿಂದ ಇವತ್ತು ಅನ್ನ ತಿಂತಾಯಿದ್ದೀರಾ, ನಿಮಗೊಂದು ಉದ್ಯೋಗ ಸಿಕ್ಕಿದೆ, ಅದನ್ನು ನೀವು ಅರ್ಥ ಮಾಡಿಕೊಂಡು ಅವ್ರನ್ನ ಚೆನ್ನಾಗಿ ನೋಡಿ ಗೈಡ್ ಮಾಡಿ, ಗೈಡೆನ್ಸ್ ಕೊಡಿ ಅಂತ ಹೇಳ್ತಾರಂತೆ. ಅದು ತುಂಬ ಖುಷಿಯಾಯಿತು. ಯಾವ ವ್ಯಕ್ತಿ ಈ ರೀತಿ ಒಂದು ಮಾತನ್ನ ಹೇಳಿದ್ದಾರೆ, ಅವ್ರಿಗೆ ಬಿಗ್ ಸಲ್ಯೂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಹುಡುಗನಿಗೆ ಬೆಳಗ್ಗೆ ಇದ್ದಿದ್ದ ಎನರ್ಜಿ ಫುಲ್ ಸ್ಲೋ ಡೌನ್ ಆಗೋಗ್ಬಿಟ್ಟಿತ್ತು. ಎಷ್ಟು ಮಾತಾಡ್ಸಿದ್ರು ನೋ ನೀನು ರಿವ್ಯೂಸ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ಫುಲ್ ನಿದ್ದೆ ಮುಡ್ಗೋಗ್ಬಿಟ್ಟಿದ್ದ. ಒಳ್ಳೆ ಕಾಮಿಡಿ. ಅವನು ಇದ್ದಿದ್ದು ಇನ್ನೂ ಎಕ್ಸ್ಟ್ರಾ ಎಂಜಾಯ್ಮೆಂಟ್ ಸಿಕ್ತಂಗಾಯಿತು ನಮಗೆ. ಟೋಟಲಿ ಅವ್ರ ಅಣ್ಣ ಬಂದ, ನಾನು ಹೇಳ್ತೀನಿ ಆಂಟಿ ರಿವ್ಯೂಸು, ಅವ್ನು ಫುಲ್ಲು ಡಮ್ಮಿ ಆಗಿಬಿಟ್ಟ. ನಾನು ರಿವ್ಯೂಸ್ ಕೊಡ್ತೀನಿ ಅಂದ. ಓಕೆ ನೀನೇ ಹೇಳು ಅಂದ್ಬಿಟ್ಟು ಅವ್ನು ಹೇಳ್ತಾ ಇದ್ದ. ಒಟ್ಟಿನಲ್ಲಿ ಮಜಾ ಮಾತ್ರ ಮಸ್ತಾಗಿ ಮಾಡಿದ್ವಿ. ಒನ್ ಡೇ ಆದ್ರೂ ಸಖತ್ತಾಗಿ ಮಜಾ ಮಾಡಿದ್ವಿ. ಮತ್ತು ಅದೇ ರೀತಿ ನಮಗೆ ಪಾರ್ಟ್ನರ್ಶಿಪ್ ಅನ್ನೋದು ಮೇನ್ ಇಂಪಾರ್ಟೆಂಟು. ನಮ್ಮ ಜೊತೆ ಬಂದಿದ್ದ ಫ್ಯಾಮಿಲಿ ಅಂತೂ ತುಂಬ ಸಾಥ್ ಕೊಡ್ತಾರೆ. ಪ್ರತಿ ಸತಿ ಅವ್ರ ಜೊತೆ ಹೋದಾಗ ಅವ್ರ ಮಕ್ಕಳೇ ಆಗಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸೇ ಆಗಲಿ, ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ನಾವು ಎಲ್ಲೇ ಹೋಗಬೇಕು ಅಂದರೂ. ಒಂದು ಬಾಂಡಿಂಗ್ ತುಂಬ ಇಷ್ಟ ಆಗುತ್ತೆ. ತುಂಬ ಎಂಜಾಯ್ ಮಾಡ್ತೀವಿ. ಯಾವುದೇ ರೀತಿ ಏನು ಡಿಸ್ಕ್ರಿಮಿನೇಷನ್ ಇಲ್ದಲೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ತುಂಬ ಖುಷಿಯಾಗುತ್ತೆ ಅವ್ರ ಫ್ಯಾಮಿಲಿ ಜೊತೆ ನಾವು ಎಲ್ಲೇ ಹೋಗಬೇಕು ಅಂದ್ರೂ. ಮಕ್ಕಳಂತೂ ತುಂಬ ಹೆವಿ ಟಯರ್ಡ್ ಆಗಿಬಿಟ್ಟಿದ್ರು. ಬರೀ ಅವರಷ್ಟೇ ಅಲ್ಲ, ನಾವು ಸಹ ತುಂಬ ಟಯರ್ಡ್ ಆಗಿತ್ತು. ಹಾಗೆ ಬರ್ತಾ ಡಿನ್ನರ್ ಮಾಡಿಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.